ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ನಾಳೆ ಹೊಸ ಲಾಕ್ಡೌನ್ ಜಾರಿಗೆ ಖಾಕಿ ಹೇಗೆ ಸಿದ್ಧವಾಗ್ತಾ ಇದೆ ಗೊತ್ತಾ? ಮುಂದಿನ 14 ದಿನ ಏನೆಲ್ಲ ಸಿಗಲಿದೆ, ಯಾವುದಕ್ಕೆಲ್ಲ ಬ್ರೇಕ್? ಮೃತರ ಬಗ್ಗೆ ಬೇಜವಾಬ್ದಾರಿಯಾಗಿ ಅಜ್ಞಾನ ಪ್ರದರ್ಶನ ಮಾಡಿದ್ದು ಯಾರು? ಕಾಳಸಂತೆಯಲ್ಲಿ ರೆಮ್ಡಿಸಿವಿರ್ನ ವ್ಯಾಪಾರ ನಡೀತಾ ಇರೋದು ಹೇಗೆ? ಇದೆಲ್ಲವನ್ನ ನೋಡೋಣ. ಕರುನಾಡಿಗೆ ಸಂಪೂರ್ಣವಾಗಿ ಬೀಗ ಹಾಕೋಕೆ ಕ್ಷಣಗಣನೆ ಶುರು. ಕಂಪ್ಲೀಟ್ ಲಾಕ್ಡೌನ್ ಮಾಡೋಕೆ ಪೊಲೀಸರು ಹೇಗೆ ಸಜ್ಜಾಗಿದ್ದಾರೆ? ಮದುವೆಗೆ ಸರ್ಕಾರ ವಿಧಿಸಿರೋ ಮತ್ತಷ್ಟು ನಿರ್ಬಂಧಗಳು ಏನು? ನೋಡೋಣ ಕಂಪ್ಲೀಟ್ ಲಾಕ್ಡೌನ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಕೊರೋನಾಗೆ ಬ್ರೇಕ್ ಹಾಕೋಕೆ ಜಾರಿ ಮಾಡಿರುವ ಕಂಪ್ಲೀಟ್ ಲಾಕ್ಡೌನ್ಗೆ ಕೌಂಟೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆಯಿಂದ ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗುತ್ತಿದೆ. ಮೇ 24ರವರೆಗೂ 14 ದಿನಗಳ ಕಾಲ ಬೆಂಗಳೂರು ಸೇರಿದಂತೆ ಕರುನಾಡಿಗೆ ಕಂಪ್ಲೀಟ್ ಬೀಗ ಬೀಳಲಿದೆ. ಕೊರೋನಾ ನಿಯಂತ್ರಿಸೋಕೆ ರಾಜ್ಯ ಸರ್ಕಾರ ಕಂಪ್ಲೀಟ್ ಲಾಕ್ಡೌನ್ ಘೋಷಿಸಿದೆ. ನಾಳೆ ಬೆಳಗ್ಗೆಯಿಂದ ಮೇ 24ರ ಬೆಳಗ್ಗೆ 6 ಗಂಟೆವರೆಗೂ ಕಠಿಣ ನಿಯಮಗಳು ಜಾರಿಯಲ್ಲಿರುತ್ತೆ. ಒಬ್ಬ ವ್ಯಕ್ತಿಯನ್ನ ಕೂಡ ರಸ್ತೆಯಲ್ಲಿ ಓಡಾಡೋಕೆ ಬಿಡಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎಚ್ಚರಿಕೆ ನೀಡಿದ್ದು, ಅಡ್ಡಾದಿಡ್ಡಿಯಾಗಿ ಓಡಾಡಿದ್ರೆ ಪೊಲೀಸರ ಕೈಗೆ ಲಾಕ್ ಆಗೋದು ಗ್ಯಾರಂಟಿ. ನಾಳೆಯಿಂದ ಜಾರಿಯಾಗ್ತಿರೋ ಕಂಪ್ಲೀಟ್ ಲಾಕ್ಡೌನ್ನಲ್ಲಿ ಪೊಲೀಸರಿಗೆ ಫುಲ್ ಪವರ್ ನೀಡಿದ್ದಾರೆ. ಲಾಕ್ಡೌನ್ ಕಟ್ಟುನಿಟ್ಟಿನ ಜಾರಿಗೆ ಸೂಚನೆ ನೀಡಿದ್ದು, ರೂಲ್ಸ್ ಬ್ರೇಕ್ ಮಾಡದೆ ಪೊಲೀಸರು ಬಿಸಿ ಮುಟ್ಟಿಸಲಿದ್ದಾರೆ. ಕಾಮಿಡಿ ಲಾಕ್ಡೌನ್ ಎನ್ನುತ್ತಿದ್ದಂತೆ ನಿನ್ನೆಯಿಂದ ಫೀಲ್ಡ್ಗಿಳಿದಿರೋ ಪೊಲೀಸರು ಬೇಕಾಬಿಟ್ಟಿಯಾಗಿ ಓಡಾಡ್ತಿರೋರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ. ಅಲ್ಲದೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಕೇವಲ ಗಾಡಿ ಸೀಸ್ ಮಾಡೋದಲ್ಲ, ಕೇಸ್ ಕೂಡ ದಾಖಲಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಬ್ಬರಿಸ್ತಿರೋ ಕೊರೋನಾ ಕಟ್ಟಿ ಹಾಕೋಕೆ ಸರ್ಕಾರ ಮತ್ತೆ ಕಠಿಣ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸಿದೆ. ಲಾಕ್ಡೌನ್ ಜಾರಿ ಮಾಡೋಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದ್ದು, ಇನ್ನು ಕರುನಾಡು ಕಂಪ್ಲೀಟ್ ಲಾಕ್ ಆಗ್ತಾ ಇದೆ. ನಾಳೆಯಿಂದ ಮೇ 24ರವರೆಗೂ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಯ ಸಂಚಾರಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳಲಿದೆ. ವೈದ್ಯಕೀಯ ಸೇವೆ, ಕೊರೋನಾ ಫ್ರಂಟ್ಲೈನ್ ವಾರಿಯರ್ ಸಂಚಾರಕ್ಕೆ ಮಾತ್ರ ಅವಕಾಶ ಇದೆ. ಇನ್ನುಳಿದ ಸಂಚಾರ ಸಂಪೂರ್ಣ ಬಂದ್ ಆಗಲಿದೆ. ಬೆಂಗಳೂರು ಸೇರಿದಂತೆ ಇಡೀ ಕರುನಾಡಿನಲ್ಲಿ ನಾಳೆಯಿಂದ ಮೇ 24ರವರೆಗೂ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗುತ್ತದೆ. ಆಟೋ ಟ್ಯಾಕ್ಸಿ ಸಂಚಾರಕ್ಕೆ ಕಂಪ್ಲೀಟ್ ಬ್ರೇಕ್ ಬೀಳಲಿದೆ. ಆಟೋ ಟ್ಯಾಕ್ಸಿ, ಓಲಾ, ಊಬರ್ ಸೇರಿದಂತೆ ಯಾವುದೇ ಸೇವೆ ಇರಲ್ಲ. ಆಟೋ ಟ್ಯಾಕ್ಸಿ, ಓಲಾ, ಊಬರ್ ರೋಡಿಗೆ ಇಳಿಸಿದ್ರೆ ಖಾಕಿ ಪಡೆ ಬಿಸಿ ಮುಟ್ಟಿಸಲಿದೆ. ಟ್ಯಾಕ್ಸಿ, ಆಟೋ, ಕ್ಯಾಬ್ಗಳಿಗೆ ತುರ್ತು ಸೇವೆಗೆ ಅವಕಾಶ ಮಾತ್ರ ನೀಡಲಾಗಿದೆ. ಕೊರೋನಾ ಕಂಟ್ರೋಲ್ ತಪ್ಪಿದ್ದು ಮಾರಿ ಕಟ್ಟಿ ಹಾಕೋಕೆ ನಾಳೆಯಿಂದಲೇ ಕಂಪ್ಲೀಟ್ ಲಾಕ್ಡೌನ್ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಆದರೆ ರಾಜ್ಯದೊಳಗೆ ಗೂಡ್ಸ್ ವಾಹನಗಳ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲ. ವೈದ್ಯಕೀಯ ಸೇವೆಯ ವಾಹನಗಳು, ಫ್ರಂಟ್ಲೈನ್ ವಾರಿಯರ್ಸ್ ವಾಹನಗಳನ್ನು ಬಿಟ್ಟು ಉಳಿದಂತೆ ಎಲ್ಲಾ ವಾಹನಗಳ ಓಡಾಟಕ್ಕೆ ಸಂಪೂರ್ಣ ನಿರ್ಬಂಧ ವಿಧಿಸಲಾಗುತ್ತಿದೆ. ನಾಳೆಯಿಂದ ಮೇ 24ರವರೆಗೂ ಖಾಸಗಿ ವಾಹನಗಳ ಸಂಚಾರಕ್ಕೆ ಫುಲ್ ನಿರ್ಬಂಧ ಇರಲಿದೆ. ಲಾಕ್ಡೌನ್ ವೇಳೆ ಮದುವೆಗೆ ಪ್ಲಾನ್ ಮಾಡಿದವರಿಗೆ ಸರ್ಕಾರ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ. ಪರಿಷ್ಕೃತ ಗೈಡ್ಲೈನ್ಸ್ ಪ್ರಕಟ ಮಾಡಿದ್ದು, ಮದುವೆ ಸಮಾರಂಭಗಳನ್ನು ಮನೆಯಲ್ಲೇ ಮಾಡಬೇಕು ಅಂತ ತಿಳಿಸಿದೆ. ಅಲ್ಲದೆ 40 ಜನರಿಗೆ ಮಾತ್ರ ಭಾಗಿಯಾಗೋಕೆ ಅವಕಾಶ ನೀಡಿದ್ದು, ಮದುವೆಗೆ ಹಾಜರಾಗೋರಿಗೆ ಪಾಸ್ ಫಿಕ್ಸ್ ಮಾಡಿ ಆದೇಶ ಹೊರಡಿಸಿದೆ. ಆಹ್ವಾನ ಪತ್ರಿಕೆ ತೋರಿಸಿ ಬಿಬಿಎಂಪಿ ಅಥವಾ ತಹಸೀಲ್ದಾರ್ಗಳಿಂದ ಪಾಸ್ ಪಡೆಯಬಹುದಾಗಿದ್ದು, ಷರತ್ತು ಉಲ್ಲಂಘಿಸಿದರೆ ಮದುವೆ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳಲಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗಲಿದೆ. ಆದರೆ ಕೃಷಿ ಚಟುವಟಿಕೆಗಳಿಗೆ ಯಾವ ನಿರ್ಬಂಧ ಇರುವುದಿಲ್ಲ. ಕೃಷಿ ಸಂಬಂಧಿತ ಅಂಗಡಿಗಳು, ರಸಗೊಬ್ಬರ ಅಂಗಡಿಗಳು ಹಾಗೂ ಕೃಷಿ ಉಪಕರಣ ಅಂಗಡಿಗಳು, ಮೀನುಗಾರಿಕೆ, ಕೋಳಿ ಫಾರಂ, ಮಾಂಸದ ಅಂಗಡಿ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಓಪನ್ ಇರಲಿದೆ. ಅನ್ನದಾತರು ತಾವು ಬೆಳೆದ ತರಕಾರಿಯನ್ನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ರಾಜ್ಯಾದ್ಯಂತ ಇರೋ ದೇವಸ್ಥಾನಗಳು, ಮಸೀದಿಗಳು ಕಂಪ್ಲೀಟ್ ಕ್ಲೋಸ್ ಆಗಿದೆ. ಮೇ 10ರಿಂದ ಇನ್ನು 14 ದಿನಗಳ ಕಾಲ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ದೇವರ ದರ್ಶನ ಇರಲ್ಲ. ಎಂದಿನಂತೆ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳು ಬಾಗಿಲು ಹಾಕಿರಲಿವೆ. ಅರ್ಚಕರು ಮಾತ್ರ ದೇವರ ಪೂಜೆ ಮಾಡೋಕೆ ಅವಕಾಶ ನೀಡಿದ್ದು, ಭಕ್ತರು ದೇವಸ್ಥಾನಕ್ಕೆ ಎಂಟ್ರಿ ಕೊಡುವಂತಿಲ್ಲ. ನಾಳೆಯಿಂದ ಬೆಂಗಳೂರಿನಲ್ಲಿ ಏನೆಲ್ಲ ಬಂದ್ ಆಗಲಿದೆ? ಹೊಸ ಲಾಕ್ಡೌನ್ನಲ್ಲಿ ಸರ್ಕಾರ ಯಾವುದಕ್ಕೆಲ್ಲ ರಿಲೀಫ್ ಕೊಟ್ಟಿದೆ? ಹೋಟೆಲ್, ಬಾರ್ಗಳ ಪಾರ್ಸೆಲ್ ಕಥೆ ಏನು? ನೋಡೋಣ ಖಡಕ್ ರೂಲ್ಸ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಾದ್ಯಂತ ಅಬ್ಬರಿಸಿ ಬೊಬ್ಬರಿತಿರೋ ಕೊರೋನಾ ಕಟ್ಟಿ ಹಾಕೋಕೆ ನಾಳೆಯಿಂದಲೇ ಸಂಪೂರ್ಣ ಲಾಕ್ಡೌನ್ ಜಾರಿಯಾಗುತ್ತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 10ರವರೆಗೂ ಮಾತ್ರ ಅವಕಾಶ ಇದೆ. ಹಣ್ಣು, ಮಾಂಸ, ತರಕಾರಿ ಅಂಗಡಿ ಓಪನ್ ಇರಲಿವೆ. ಹಾಲಿನ ಅಂಗಡಿ ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ತಳ್ಳುವ ಗಾಡಿಯಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ಇದೆ.
ರಾಜ್ಯದಲ್ಲಿ ಅಬ್ಬರಿಸುತ್ತಿರೋ ಕೊರೋನಾಗೆ ಬ್ರೇಕ್ ಹಾಕೋಕೆ ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ಕಂಪ್ಲೀಟ್ ಲಾಕ್ಡೌನ್ ಮಾಡಲಾಗುತ್ತಿದೆ. ನಾಳೆ ಬೆಳಗ್ಗೆಯಿಂದ ಮೇ 24ರ ಬೆಳಗ್ಗೆ 6 ಗಂಟೆವರೆಗೂ ರಾಜಧಾನಿ ಬೆಂಗಳೂರು ಸೇರಿ ಕರುನಾಡಿಗೆ ಕಂಪ್ಲೀಟ್ ಬೀಗ ಬೀಳಲಿದೆ. ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಸೇವೆಗಳು ಕಂಪ್ಲೀಟ್ ಲಾಕ್ ಆಗಿರಲಿದೆ. ಕೊರೋನಾ ಕಟ್ಟಿ ಹಾಕೋಕೆ ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ನಾಳೆಯಿಂದ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ ಆಗಲಿದೆ. ಟಫ್ ರೂಲ್ಸ್ಗಳ ಜೊತೆಗೆ ಸರ್ಕಾರ ಕೆಲ ವಿನಾಯಿತಿಗಳನ್ನು ನೀಡಿದೆ. ಲಾಕ್ಡೌನ್ ಟೈಮ್ನಲ್ಲಿ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಮೆಡಿಕಲ್, ಆಸ್ಪತ್ರೆ, ತುರ್ತು ಸೇವೆಗಳು, ಉತ್ಪಾದನಾ ವಲಯಕ್ಕೆ ಯಾವುದೇ ಅಡೆತಡೆ ಇಲ್ಲ. ಕೃಷಿ ಚಟುವಟಿಕೆಗಳಿಗೂ ತೊಂದರೆ ಇರಲ್ಲ. ಈ ಸೇವೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಸೇವೆಗಳು ಕಂಪ್ಲೀಟ್ ಲಾಕ್ ಆಗಿರುತ್ತೆ. ಹೆಮ್ಮಾರಿ ಕಟ್ಟಿ ಹಾಕೋಕೆ ಬೆಂಗಳೂರು ಸೇರಿದಂತೆ ಕರುನಾಡು ಸೋಮವಾರದಿಂದ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ ಆಗಲಿದೆ. ಲಾಕ್ಡೌನ್ ವೇಳೆ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 4 ಗಂಟೆ ಮಾತ್ರ ರಿಲೀಫ್ ನೀಡಲಾಗಿದೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ತರಕಾರಿ, ದಿನಸಿ, ಹೂವು, ಹಣ್ಣು, ಮೀನು, ಮಾಂಸ ಖರೀದಿಸಬಹುದು. ಬೆಳಗ್ಗೆ 10 ಗಂಟೆ ಬಳಿಕ ರಾಜಧಾನಿ ಬೆಂಗಳೂರು ಸೇರಿದಂತೆ ಇಡೀ ಕರುನಾಡು ಸಂಪೂರ್ಣವಾಗಿ ಸ್ತಬ್ಧವಾಗಿರಲಿದೆ. ಬೆಂಗಳೂರಿನಲ್ಲಿ ಕೊರೋನಾ ಕಟ್ಟಿ ಹಾಕೋಕೆ ಸರ್ಕಾರ ಟಫ್ ರೂಲ್ಸ್ ಜಾರಿಗೆ ತಂದಿದೆ. ನಾಳೆಯಿಂದ ಒಟ್ಟು 14 ದಿನಗಳ ಕಾಲ ಕಂಪ್ಲೀಟ್ ಬೆಂಗಳೂರು ಸೇರಿದಂತೆ ಕರುನಾಡು ಸ್ತಬ್ಧವಾಗಿರಲಿದೆ. ಆದರೆ ಬೆಂಗಳೂರಿನಲ್ಲಿ ಹೋಟೆಲ್ಗಳ ಬಾಗಿಲು ಎಂದಿನಂತೆ ಓಪನ್ ಇರಲಿದೆ. ಕೇವಲ ಪಾರ್ಸಲ್ಗೆ ಮಾತ್ರ ಅವಕಾಶ ನೀಡಲಾಗಿದೆ. ಆದರೆ ವಾಹನಗಳಲ್ಲಿ ಹೋಗುವಂತಿಲ್ಲ. ಸ್ಥಳೀಯ ಹೋಟೆಲ್ಗಳಿಗೆ ನಡೆದುಕೊಂಡೇ ಹೋಗಬೇಕಿದೆ. ಆದರೆ ಆನ್ಲೈನ್ ಫುಡ್ ಡೆಲಿವರಿ ಎಂದಿನಂತೆ ಇರಲಿದೆ. ಝೊಮ್ಯಾಟೊ, ಸ್ವಿಗ್ಗಿ ಸೇರಿದಂತೆ ಆನ್ಲೈನ್ನಲ್ಲಿ ಊಟ ಬುಕ್ ಮಾಡಬಹುದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಾಳೆ ಮತ್ತಷ್ಟು ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಲಿದೆ. ಮೇ 24ರವರೆಗೂ ಕರುನಾಡು ಕಂಪ್ಲೀಟ್ ಲಾಕ್ ಆಗಿರಲಿದೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಓಪನ್ ಇರಲಿದೆ. ಬೆಳಗ್ಗೆ 10 ಗಂಟೆಯ ಬಳಿಕ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕಂಪ್ಲೀಟ್ ಕ್ಲೋಸ್ ಆಗಿರಲಿದೆ. ಕೊರೋನಾ ಕಟ್ಟಿ ಹಾಕೋಕೆ ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ನಾಳೆಯಿಂದ 14 ದಿನಗಳ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗಿದೆ. ಬೆಂಗಳೂರು ಸೇರಿದಂತೆ ಕರುನಾಡಿನಲ್ಲಿ ಕೊರೋನಾ ಕಟ್ಟಿ ಹಾಕೋಕೆ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸಲಾಗಿದೆ. ಇನ್ನು ರಾಜ್ಯಾದ್ಯಂತ ತಳ್ಳುವ ಗಾಡಿಯಲ್ಲಿ ವ್ಯಾಪಾರಕ್ಕೆ ಎಂದಿನಂತೆ ಅವಕಾಶ ನೀಡಲಾಗಿದೆ. ಇಡೀ ರಾಜ್ಯವೇ ಕಂಪ್ಲೀಟ್ ಲಾಕ್ ಆದರೂ ತಳ್ಳುವ ಗಾಡಿಯಲ್ಲಿ ವ್ಯಾಪಾರ ಮಾಡಬಹುದು. ಕೊರೋನಾ ನಿಯಂತ್ರಿಸೋಕೆ ಬೆಂಗಳೂರು ಸೇರಿದಂತೆ ಇಡೀ ಕರುನಾಡಿನಲ್ಲಿ ನಾಳೆಯಿಂದ ಮೇ 24ರವರೆಗೂ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗುತ್ತಿದೆ. ಲಾಕ್ಡೌನ್ ವೇಳೆ ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ಯಾವುದೇ ಬಸ್ ಸೇವೆ ಇರೋದಿಲ್ಲ. 14 ದಿನ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ರೋಡ್ಗೆ ಇಳಿಯೋದಿಲ್ಲ. ಮೆಜೆಸ್ಟಿಕ್ನ ಬಿಎಂಟಿಸಿ ನಿಲ್ದಾಣದಿಂದ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗುವವರೆಗೂ ಗಂಟೆಗೊಂದು ಬಸ್ ವ್ಯವಸ್ಥೆ ಇದ್ದು ಇದು ಹಾಗೆ ಮುಂದುವರಿಯಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 14 ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗುತ್ತಿದೆ. ಸಂಪೂರ್ಣ ಲಾಕ್ಡೌನ್ ವೇಳೆ ಕಟ್ಟಡ ಕಾಮಗಾರಿಗಳಿಗೆ ಅವಕಾಶ ನೀಡಲಾಗಿದೆ. ಸ್ಥಳದಲ್ಲಿಯೇ ಇದ್ದು ಕಟ್ಟಡ ಕಾಮಗಾರಿಗಳನ್ನು ನಡೆಸೋಕೆ ನಿರ್ಬಂಧಿತ ಅವಕಾಶ ನೀಡಲಾಗಿದೆ. ಆದರೆ ಬೈಕ್, ಕಾರುಗಳಲ್ಲಿ ಯಾರೂ ಕೂಡ ಹೊರಗೆ ಬರೋ ಹಾಗಿಲ್ಲ. ಯಾವುದೇ ವಾಹನಗಳಲ್ಲಿ ಎಂಟ್ರಿ ಕೊಡೋ ಹಾಗಿಲ್ಲ ಅಂತ ಆದೇಶ ಹೊರಡಿಸಲಾಗಿದೆ. ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದು ಹೇಗೆ? ಪೊಲೀಸ್ ಅಂತ ಸ್ಟಿಕ್ಕರ್ ಅಂಟಿಸಿದವನು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಹೇಗೆ? ಗೂಡ್ಸ್ ವಾಹನದಲ್ಲಿ ಹೋಗ್ತಾ ಇದ್ದವರಿಗೆ ಖಾಕಿ ಕೊಟ್ಟ ಶಿಕ್ಷೆ ಏನು? ನೋಡೋಣ ಬೆಂಗಳೂರಿಗೆ ಬೀಗ ನ್ಯೂಸ್ ಟಾಪ್ 9ನಲ್ಲಿ. ನಾಳೆಯಿಂದ ಬೆಂಗಳೂರಿನಲ್ಲಿ ಕಠಿಣ ಲಾಕ್ಡೌನ್ ಜಾರಿಯಾಗ್ತಾ ಇದ್ದು ಪೊಲೀಸರು ಹಿಂದೆ ಬೇಕಾಬಿಟ್ಟಿ ಓಡಾಡುವವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಹಾಕಿರುವ ಪೊಲೀಸರು ಈಗಾಗಲೇ ಟೈಟ್ ರೂಲ್ಸ್ ಜಾರಿಗೆ ತಂದಿದ್ದಾರೆ. ಬೆಳಗ್ಗೆಯಿಂದಲೇ ಅಖಾಡಕ್ಕೆ ಇಳಿದಿರುವ ಪೊಲೀಸರು ವಾಹನಗಳನ್ನು ಸೀಸ್ ಮಾಡಿ ಸವಾರರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಬಿದ್ದಿದ್ದು ಪ್ರಮುಖ ಜಂಕ್ಷನ್ ಮತ್ತು ಸರ್ಕಲ್ಗಳಲ್ಲಿ ಖಾಕಿ ಪಡೆ ಫೀಲ್ಡ್ಗೆ ಇಳಿದಿದೆ. ಪೊಲೀಸರು ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ರಸ್ತೆಗಳು ಖಾಲಿ ಹೊಡಿತಾ ಇದ್ದು ಅನಗತ್ಯವಾಗಿ ರಸ್ತೆಗೆ ಇಳಿದವರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಎಲ್ಲ ರಸ್ತೆ ಜಂಕ್ಷನ್ಗಳಲ್ಲಿ ಪ್ರತಿಯೊಂದು ವಾಹನ ತಪಾಸಣೆ ಮಾಡ್ತಾ ಇದ್ದು ಅನಗತ್ಯವಾಗಿ ಓಡಾಡುವ ವಾಹನ ಸೀಸ್ ಮಾಡ್ತಾ ಇದ್ದಾರೆ. ಫೀಲ್ಡ್ಗೆ ಇಳಿದಿರುವ ಖಾಕಿಯಿಂದ ಬಚಾವಾಗೋದಕ್ಕೆ ವಾಹನ ಸವಾರರು ಹೊಸ ಅವತಾರ ತಾಳ್ತಾ ಇದ್ದಾರೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋದಕ್ಕೆ ಹೋಗಿ ಚಾಲಕನೊಬ್ಬ ಲಾಕ್ ಆಗಿದ್ದಾನೆ. ಪೊಲೀಸರ ತಪಾಸಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಾರಿಗೆ ಪೊಲೀಸ್ ಸ್ಟಿಕ್ಕರ್ ಅಂಟಿಸಿಕೊಂಡು ಚಾಲಕನೊಬ್ಬ ಬಂದಿದ್ದಾನೆ. ಆದರೆ ಪೊಲೀಸರ ತಪಾಸಣೆ ವೇಳೆ ಚಾಲಕನ ಕಳ್ಳಾಟ ಬೆಳಕಿಗೆ ಬಂದಿದ್ದು ಸ್ಟಿಕ್ಕರ್ ಅಂಟಿಸಿದ್ದ ಸ್ಕಾರ್ಪಿಯೋ ಕಾರ್ ಸೀಸ್ ಮಾಡಿದ್ದಾರೆ.
ಲಾಕ್ಡೌನ್ ಜಾರಿಯಾಗಿದ್ದರೂ ಜನರ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಹೀಗಾಗಿ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಅಖಾಡಕ್ಕೆ ಇಳಿದಿದ್ದು ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿ ರಸ್ತೆಯಲ್ಲಿ ಸುಖಾಸುಮ್ಮನೆ ಓಡಾಟ ನಡೆಸ್ತಾ ಇರುವ ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಆನ್ಲೈನ್ ಡೆಲಿವರಿ ಗಾಡಿಗಳನ್ನು ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗೆ ನೀಡಿದ ಡೆಡ್ಲೈನ್ ಮುಗಿತಾ ಇದ್ದಂತೆ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದು ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ. ಮಾಗಡಿ ರಸ್ತೆಯಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರುವ ವಾಹನಗಳನ್ನ ಸೀಸ್ ಮಾಡ್ತಿದ್ದಾರೆ. ಈ ವೇಳೆ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದ ಕಾರು ಚಾಲಕನೊಬ್ಬ ಬೇಕರಿ ಐಟಂ ತರೋದಕ್ಕೆ ಹೋಗೋದಾಗಿ ಹೇಳಿದ್ದಾನೆ. ಅಲ್ಲದೆ ರಾಗಿ ಬೀಸೋದಕ್ಕೆ ಕಾರ್ನಲ್ಲಿ ಹೋಗಿದ್ದಾಗಿ ಸಬೂಬು ಹೇಳಿದ್ದಾನೆ. ಜನರ ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ರತಿಯೊಂದು ವಾಹನಗಳನ್ನ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ. ಆದರೂ ಪೊಲೀಸರ ಕಣ್ತಪ್ಪಿಸಿ ಜನ ಸಂಚಾರ ಮಾಡ್ತಾ ಇದ್ದಾರೆ. ಗೂಡ್ಸ್ ವಾಹನದಲ್ಲಿ ಕಾರ್ಮಿಕರು ಪ್ರಯಾಣಿಸ್ತಾ ಇದ್ದಾರೆ. ಹೀಗಾಗಿ ಚಿಕ್ಕಬಿದ್ದರು ಕಲ್ಲಿನಲ್ಲಿ ಗೂಡ್ಸ್ ಲಾರಿ ತಪಾಸಣೆ ಮಾಡಿದ್ದು ಕಾರ್ಮಿಕರು ಇದ್ದದ್ದು ಪತ್ತೆಯಾಗಿದೆ. ಹೀಗಾಗಿ ಯುವಕರನ್ನ ಕೆಳಗಿಳಿಸಿ ಪೊಲೀಸರು ಬಸ್ಗೆ ಹೊಡೆಸಿದ್ದಾರೆ. ಕಂಪ್ಲೀಟ್ ಲಾಕ್ಡೌನ್ ಜಾರಿ ಮಾಡೋದಕ್ಕೆ ಅಖಾಡಕ್ಕೆ ಇಳಿದಿರುವ ಪೊಲೀಸರು ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮದುವೆ ಮಾಡಿಕೊಂಡು ಹಾರದ ಸಮೇತ ಬಂದ ಜೋಡಿ ಪೊಲೀಸರಿಗೆ ಹಾರ ಮತ್ತು ತಾಳಿ ತೋರಿಸಿ ತೆರಳಿದ್ದಾರೆ. ಟ್ರಿನಿಟಿ ಸರ್ಕಲ್ನಲ್ಲಿ ವಾಹನ ತಪಾಸಣೆ ವೇಳೆ ಘಟನೆ ನಡೆದಿದ್ದು ಒಳ್ಳೆಯದಾಗ್ಲಿ ಅಂತ ಹರಸಿದ ಪೊಲೀಸರು ಕಾರು ಬಿಟ್ಟು ಕಳಿಸಿದ್ದಾರೆ. ಕರ್ನಾಟಕದಲ್ಲಿ ನಾಳೆಯಿಂದ ಕಂಪ್ಲೀಟ್ ಲಾಕ್ಡೌನ್ ಜಾರಿಗೆ ಬರ್ತಾ ಇದ್ದು ಬೆಂಗಳೂರು ತೊರೆದು ಜನ ಆಂಧ್ರಪ್ರದೇಶದತ್ತ ಪ್ರಯಾಣ ಬೆಳೆಸಿದ್ದಾರೆ. ದೇವನಹಳ್ಳಿ ಹೊರವಲಯದ ಟೋಲ್ ಪ್ಲಾಜಾ ಬಳಿ ಜಾನುವಾರು ಸಮೇತ ಕುಟುಂಬ ಸದಸ್ಯರು ವಲಸೆ ತೆರಳಿದ್ದಾರೆ. 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ ಕುಟುಂಬಗಳು ಲಾಕ್ಡೌನ್ ಮಾಡಿದ್ರೆ ತುತ್ತು ಅನ್ನಕ್ಕೂ ಪರದಾಟವಾಗುತ್ತೆ. ಮಾಡೋದಕ್ಕೆ ಕೆಲಸ ಇಲ್ಲ, ಅನ್ನ ನೀರಿಗೂ ಸಮಸ್ಯೆ ಆಗುತ್ತೆ. ಹೀಗಾಗಿ ಮನೆ ಬಾಡಿಗೆ ಕಟ್ಟುವ ಬದಲು ನಮ್ಮೂರಿಗೆ ಹೋಗ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಲಾಕ್ಡೌನ್ ಇದ್ದರೂ ಅಡ್ಡಾದಿಡ್ಡಿ ಓಡಾಡುವವರಿಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಲಾಕ್ಡೌನ್ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಕಮಲ್ ಪಂತ್ ತಿಳಿಸಿದ್ದಾರೆ. ನಾಳೆಯಿಂದ ಜಾರಿಯಾಗುವ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ಪಾಲಿಸಿ, ಅನಗತ್ಯವಾಗಿ ಓಡಾಡದೆ ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ. ಕೋವಿಡ್ ವಿರುದ್ಧ ಹೋರಾಡೋದಕ್ಕೆ ಪ್ರತಿಯೊಬ್ಬರು ಸಹಕರಿಸಿ ಅಂತ ಟ್ವೀಟ್ ಮೂಲಕ ಕಮಿಷನರ್ ಕಮಲ್ ಪಂತ್ ಮನವಿ ಮಾಡಿದ್ದಾರೆ. ಅಂಗಡಿ ಮಾಲೀಕನಿಗೆ ಪೊಲೀಸರು ಹಿಗ್ಗಾಮುಗ್ಗಾ ಥಳಿಸಿದ್ದು ಯಾಕೆ? ಖಾಕಿ ಕೈಗೆ ಸಿಕ್ಬಿದ್ದ ವ್ಯಕ್ತಿ ರಸ್ತೆಯಲ್ಲೇ ಮಾಡಿದ ಹೈ ಡ್ರಾಮಾ ಏನು? ಲಾಕ್ಡೌನ್ ಭೀತಿಗೆ ಬಂಕ್ಗೆ ವಾಹನ ಸವಾರರು ಮುಗಿಬಿದ್ದಿದ್ದು ಹೇಗೆ? ನೋಡೋಣ ಕರುನಾಡು ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ದಿನಸಿ ಅಂಗಡಿ ಮಾಲೀಕನಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಅಂಗಡಿ ಮುಚ್ಚೋದಕ್ಕೆ ಪೊಲೀಸರು ತಿಳಿಸಿದ್ದು ಅಂಗಡಿ ಮಾಲೀಕ ವಾಗ್ವಾದ ಮಾಡಿದ್ದಾನೆ. ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಅಂಗಡಿ ಬಳಿಗೆಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಅಂಗಡಿ ಮಾಲೀಕನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಕೊಪ್ಪಳದಲ್ಲಿ ಅನಗತ್ಯವಾಗಿ ಓಡಾಡ್ತಾ ಇದ್ದವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಗಂಗಾವತಿಯ ಪ್ರಮುಖ ರಸ್ತೆಗಳಲ್ಲಿ ಲಾಠಿ ಹಿಡಿದು ಪೊಲೀಸರು ಎಚ್ಚರಿಕೆ ನೀಡಿದ್ದು ಬೇಕಾಬಿಟ್ಟಿಯಾಗಿ ರಸ್ತೆಗಳಿದ್ದವರ ವಾಹನ ಸೀಸ್ ಮಾಡಿದ್ದಾರೆ. ಅಲ್ಲದೆ ಅನಗತ್ಯವಾಗಿ ಓಡಾಡ್ತಾ ಇದ್ದವರಿಗೆ ಲಾಠಿ ಏಟು ನೀಡಿದ್ದಾರೆ. ರಾಜ್ಯಾದ್ಯಂತ ಪೊಲೀಸರು ಅಖಾಡಕ್ಕೆ ಇಳಿದಿದ್ದು ಕುಂಟು ನೆಪ ಹೇಳಿ ವಾಹನ ಸವಾರರು ಖಾಕಿ ಕೈಗೆ ಸಿಕ್ಕಿ ಬೀಳ್ತಾ ಇದ್ದಾರೆ. ಧಾರವಾಡದಲ್ಲಿ ಅನಗತ್ಯವಾಗಿ ರಸ್ತೆಗಿಳಿದ ವಾಹನಗಳನ್ನ ಪೊಲೀಸರು ಸೀಸ್ ಮಾಡ್ತಾ ಇದ್ದಾರೆ. ಧಾರವಾಡ ಸವದತ್ತಿ ರಸ್ತೆಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಮದುವೆ ಕಾರ್ಡ್ ತೋರಿಸಿದವರ ಬೈಕ್ಗಳು ವಶಕ್ಕೆ ಪಡೆದಿದ್ದು ಮೆಡಿಕಲ್ ಎಮರ್ಜೆನ್ಸಿ ಪಾಸ್ ತೋರಿಸಿದ ಬೈಕ್ ಸವಾರರು ಸಿಕ್ಕಿ ಬಿದ್ದಿದ್ದಾರೆ. ಗದಗದಲ್ಲಿ ಕದ್ದು ಮುಚ್ಚಿ ವ್ಯಾಪಾರದಲ್ಲಿ ತೊಡಗಿದ್ದ ಬಟ್ಟೆ ಅಂಗಡಿಯೊಂದರ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಬಟ್ಟೆ ಖರೀದಿಯಲ್ಲಿ ಮಗ್ನರಾಗಿದ್ದ ಜನರನ್ನ ಪೊಲೀಸರು ಹೊರ ಕಳುಹಿಸಿದ್ದಾರೆ. ಮುಂದಿನ ಬಾಗಿಲಿಗೆ ಬೀಗ, ಹಿಂಬಾಗಿಲಲ್ಲಿ ಭರ್ಜರಿ ವ್ಯಾಪಾರದಲ್ಲಿ ತಲ್ಲೀನರಾಗಿದ್ದ ಮಾಲೀಕ ಸೇರಿದಂತೆ ಬಟ್ಟೆ ಅಂಗಡಿಯ 4 ಸಿಬ್ಬಂದಿಯನ್ನ ಪೊಲೀಸರು ಠಾಣೆಗೆ ಕರೆದುಕೊಂಡು ಎಫ್ಐಆರ್ ದಾಖಲಿಸಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಸಮೀಪ ವ್ಯಕ್ತಿಯೊಬ್ಬ ಪೊಲೀಸರ ಎದುರು ಹೈಡ್ರಾಮಾ ಮಾಡಿದ್ದಾನೆ. ಸವಾರರ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದು ವ್ಯಕ್ತಿಯೊಬ್ಬ ರಸ್ತೆಯಲ್ಲೇ ಮಲಗಿ ನಾಟಕವಾಡಿದ್ದಾನೆ. ಆತನ ಪುತ್ರ ವಿಡಿಯೋ ಮಾಡ್ತಾ ಪೊಲೀಸರು ಅವಾಚ್ಯವಾಗಿ ನಿಂದಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾನೆ. 10 ಗಂಟೆ ನಂತರ ಓಡಾಡಬಾರದು ಅಂತ ಪೊಲೀಸರು ಹೇಳಿದ್ದಕ್ಕೆ ಪೊಲೀಸರ ಜೊತೆ ವಾಗ್ವಾದ ಕೂಡ ನಡೆಸಿದ್ದಾನೆ. ಕೋವಿಡ್ ನಿಯಮ ಉಲ್ಲಂಘಿಸಿ ಮದುವೆ ಮಾಡ್ತಾ ಇದ್ದವರಿಗೆ ದಂಡದ ಬಿಸಿ ತಟ್ಟಿದೆ. ಹಾಸನ ಜಿಲ್ಲೆ ಹೊಳೆ ನರಸೀಪುರ ಪಟ್ಟಣದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು 5,000 ದಂಡ ವಿಧಿಸಿ ಎಲ್ಲರನ್ನೂ ಹೊರ ಕಳುಹಿಸಿದ್ದಾರೆ. ಸರ್ಕಾರ ನಿಯಮ ಉಲ್ಲಂಘಿಸಿ 50ಕ್ಕೂ ಹೆಚ್ಚು ಜನರು ಮದುವೆಯಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ದಂಡ ವಿಧಿಸಿದ್ದು ಮತ್ತೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಮದುವೆ ಮಂಟಪದ ಮಾಲೀಕರ ಮೇಲೆ ಕೇಸ್ ದಾಖಲಿಸುವ ಎಚ್ಚರಿಕೆ ನೀಡಿದ್ದಾರೆ.
ಲಾಕ್ಡೌನ್ ನಡುವೆನೂ ಮೈಸೂರಿನಲ್ಲಿ ವ್ಯಕ್ತಿಯೊಬ್ಬರು ಚಳುವಳಿ ನಡೆಸಿದ್ದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಒತ್ತಾಯಿಸಿದ್ದಾರೆ. ಕೆಪಿಟಿಸಿಎಲ್ ನಿವೃತ್ತ ಇಂಜಿನಿಯರ್ ಮುದ್ದು ವೆಂಕಟಪ್ಪ ಮೈಸೂರಿನ ಪುರಭವನದ ಅಂಬೇಡ್ಕರ್ ಪ್ರತಿಮೆ ಬಳಿ ಜಾಗಟೆ ಚಳುವಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಕೊರೋನಾ ನಿಯಂತ್ರಿಸುವುದಕ್ಕೆ ಸಂಪೂರ್ಣ ವಿಫಲವಾಗಿದೆ ಅಂತ ಆರೋಪಿಸಿರುವ ಮುದ್ದು ವೆಂಕಟಪ್ಪ, ಕೊರೋನಾ ಹರಡೋದಕ್ಕೆ ರಾಜ್ಯ ಸರ್ಕಾರವೇ ಕಾರಣ, ಜನ ಸಾಯೋದಕ್ಕೆ ಸಿಎಂ ಯಡಿಯೂರಪ್ಪ ಕಾರಣ, ಹೀಗಾಗಿ ಯಡಿಯೂರಪ್ಪ ಹಾಗೂ ಸಚಿವ ಸುಧಾಕರ್ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗಂಡಸಿ ಬಳಿ ಜನ ಪೆಟ್ರೋಲ್ ಬಂಕಿಗೆ ಮುಗಿಬಿದ್ದಿದ್ರು. ನಾಳೆಯಿಂದ ನೂತನ ಲಾಕ್ಡೌನ್ ಜಾರಿ ಆಗ್ತಾ ಇರೋದ್ರಿಂದಾಗಿ ಪೆಟ್ರೋಲ್ ಖರೀದಿಸುವುದಕ್ಕೆ ಜಮಾಯಿಸಿದ್ರು. ಅಂತರ ಪಾಲಿಸದೆ, ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸದೆ ನಿರ್ಲಕ್ಷ್ಯ ತೋರಿದ್ರು. ಸಂಚಾರಕ್ಕೆ ನಿರ್ಬಂಧವಿದ್ರು, ಕೇರ್ ಮಾಡದೆ ಪೆಟ್ರೋಲ್ ಕೊಳ್ಳೋದಕ್ಕೆ ನೆರೆದಿದ್ರು. ಮಂಗಳೂರಿನಲ್ಲಿ ಬಿಗಿ ವೀಕೆಂಡ್ ಕರ್ಫ್ಯೂ ಜಾರಿಗೊಳಿಸಲಾಗಿದ್ದು 2ನೇ ದಿನದ ವೀಕೆಂಡ್ ಕರ್ಫ್ಯೂಗೆ ಜನ ಬೆಂಬಲ ಸಿಕ್ಕಿದೆ. ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ ಅಂಗಡಿಗಳು ಕ್ಲೋಸ್ ಆಗಿದ್ದು, ನಾಳೆ ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ನಗರದಾದ್ಯಂತ ಪೊಲೀಸರ ಸರ್ಪಗಾವಲಿದ್ದು, ಅನಗತ್ಯವಾಗಿ ಸಂಚರಿಸುವ ವಾಹನಗಳನ್ನು ಪೊಲೀಸರು ಸೀಸ್ ಮಾಡುತ್ತಿದ್ದಾರೆ. ಕೊರೋನಾದಿಂದ ಮೃತಪಟ್ಟವರ ಬಗ್ಗೆ ಸಚಿವ ಉಮೇಶ್ ಕತ್ತಿ ಕೊಟ್ಟ ಉಡಾಫೆ ಹೇಳಿಕೆ ಏನು? ಜನಪ್ರತಿನಿಧಿಗಳಿಗೆ ಕೊರೋನಾ ರೂಲ್ಸ್ ಅನ್ವಯವಾಗುವುದಿಲ್ವಾ? ಆಂಬ್ಯುಲೆನ್ಸ್ ಸಿಗದೇ ಇದ್ದಿದ್ದಕ್ಕೆ ತಾಯಿ ಶವವನ್ನ ಪುತ್ರ ತಂದಿದ್ದು ಹೇಗೆ? ಸೋಂಕಿತರಿಗೆ ಧೈರ್ಯ ತುಂಬೋಕೆ ವೈದ್ಯರು ಮಾಡಿದ್ದೇನು? ನೋಡೋಣ ಕೊರೋನಾಘಾತ ನ್ಯೂಸ್ ಟಾಪ್ 9ನಲ್ಲಿ. ಕೋವಿಡ್ ಸೋಂಕಿನಿಂದ ಸಾಕಷ್ಟು ಜನ ಸಾಯ್ತಿದ್ದಾರೆ. ಆದ್ರೆ ಸಾಯುವವರು ಯಾಕೆ ಸತ್ರು ಅಂತ ಹೇಳೋದಕ್ಕೆ ಆಗುವುದಿಲ್ಲ. ಹೀಗಂತ ಸಚಿವ ಉಮೇಶ್ ಕತ್ತಿ ಉಡಾಫಿಯಾಗಿ ಮಾತನಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬೀಳಗಿಯಲ್ಲಿ ಮಾತನಾಡಿದ ಅವರು, ರೆಮ್ಡೆಸಿವಿರ್ ಕೊಟ್ಟರು ಜನ ಸಾಯ್ತಿದ್ದಾರೆ, ಅದಕ್ಕೆ ಏನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಕೆಲವರಿಗೆ ಹಾರ್ಟ್ ಅಟ್ಯಾಕ್, ಶುಗರ್ ಇರುತ್ತೆ, ಅಂಥವರು ಸತ್ರೆ ಏನ್ ಮಾಡೋಕ್ಕಾಗತ್ತೆ ಅಂತ ಬೇಜವಾಬ್ದಾರಿಯಾಗಿ ಮಾತನಾಡಿ ಸಚಿವ ಉಮೇಶ್ ಕತ್ತಿ ತಮ್ಮ ಜ್ಞಾನ ಪ್ರದರ್ಶಿಸಿದ್ದಾರೆ. ಸೋಂಕಿತರಿಗೆ ಪಂಪ್ ಹೊಡೆದು ಧೈರ್ಯ ತುಂಬುವುದಕ್ಕೆ ಆಗುವುದಿಲ್ಲ ಅಂತ ಮತ್ತಷ್ಟು ಅಜ್ಞಾನ ತೋರಿದ್ದಾರೆ. ಭಾರತ ದೇಶದಲ್ಲಿ 130 ಕೋಟಿಯಷ್ಟು ಜನಸಂಖ್ಯೆ ಇದೆ. ಆದರೆ ಯಾರು ಯಾಕೆ ಸತ್ರು ಅಂತ ಗೊತ್ತಿಲ್ಲ ಅಂತ ಸಚಿವ ಉಮೇಶ್ ಕತ್ತಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿಯಲ್ಲಿ ಮಾತನಾಡಿದವರು ಕೋವಿಡ್ ಸಾವಿನ ಸಂಖ್ಯೆ ಮರೆಮಾಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೆಲ್ತ್ ಬುಲೆಟಿನ್ನಲ್ಲಿ ಸಾವಿನ ಸಂಖ್ಯೆ ತಪ್ಪು ಆಗಿರಬಹುದು, ಹಾಗಂತ ನಾವು ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ಹೇಳ್ತಿಲ್ಲ. ಗಮನಕ್ಕೆ ತಂದ್ರೆ ಡಿಸಿ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ನಾವಿಲ್ಲೇ ಇದ್ದೇವೆ, ಗಮನಕ್ಕೆ ತಂದ್ರೆ ಕ್ರಮ ಕೈಗೊಳ್ತೀವಿ ಅಂತ ಸಚಿವ ಉಮೇಶ್ ಕತ್ತಿ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಕ್ಷೇತ್ರದ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಮದುವೆ ಮನೆಯೊಂದರಲ್ಲಿ ಮಾಸ್ಕ್ ಜಾಗೃತಿ ಮೂಡಿಸಿದ್ದಾರೆ. ಬಿಜೆಪಿ ಮುಖಂಡನೊಬ್ಬನ ಮದುವೆಯಲ್ಲಿ ಭಾಗಿಯಾಗಿದ್ದಂತಹ ರೇಣುಕಾಚಾರ್ಯ ವಿವಾಹಕ್ಕೆ ಆಗಮಿಸಿದ್ದ ಜನರಿಗೆ ಮಾಸ್ಕ್ ವಿತರಿಸಿದ್ರು. ಆದರೆ ಕೋವಿಡ್ ಮಾರ್ಗಸೂಚಿ ಉಲ್ಲಂಘಿಸಿ ಶಾಸಕರು ಪಾಲ್ಗೊಂಡಿದ್ದು ಚರ್ಚೆಗೆ ಕಾರಣವಾಯಿತು. ಯಾಕಂದ್ರೆ ಅದ್ದೂರಿಯಾಗಿ ನಡೆದ ವಿವಾಹದಲ್ಲಿ ಹೆಚ್ಚು ಜನ ಭಾಗಿಯಾಗಿ ರೂಲ್ಸ್ ಬ್ರೇಕ್ ಮಾಡಿದ್ರು. ಬೆಂಗಳೂರಿನ ಬನಶಂಕರಿ ಚಿತಾಗಾರದಲ್ಲಿ ಯಂತ್ರವೊಂದು ಕೈಕೊಟ್ಟಿದೆ. 2 ಯಂತ್ರಗಳ ಪೈಕಿ ಒಂದರಲ್ಲಿ ಮಾತ್ರ ಸದ್ಯ ದಹನ ಪ್ರಕ್ರಿಯೆ ನಡೆಯುತ್ತಿದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಚಿತಾಗಾರ ಸ್ಥಗಿತಗೊಳ್ಳುವ ಸಾಧ್ಯತೆ ಇದ್ದು ದಹನ ಯಂತ್ರಗಳ ದುರಸ್ತಿ ಕಾರ್ಯಕ್ಕೆ ಚಿಂತನೆ ನಡೆಸಲಾಗಿದೆ. ಹೀಗಾಗಿ ಚಿತಾಗಾರದ ಮುಂದೆ 13 ಆಂಬ್ಯುಲೆನ್ಸ್ಗಳ ಕ್ಯೂ ನಿಂತಿದ್ವು. ಬೆಳಗ್ಗೆಯಿಂದ ಸದ್ಯ ದೊರೆತಿರುವಂತಹ ಮಾಹಿತಿಯಂತೆ 10 ಕೋವಿಡ್ ಬಾಡಿಗಳನ್ನು ದಹನ ಮಾಡಲಾಗಿದೆ. ಬೆಂಗಳೂರಿನ ಮೇಡಿ ಅಗ್ರಹಾರ ಚಿತಾಗಾರಕ್ಕೆ ಪುತ್ರನೊಬ್ಬ ಕಾರಿನಲ್ಲೇ ತಾಯಿ ಶವವನ್ನು ತಂದಿದ್ದ. ಆಂಬ್ಯುಲೆನ್ಸ್ ಸಿಗದ ಕಾರಣ ಲಕ್ಷ್ಮೀಪುರದಿಂದ ತಾಯಿ ಮೃತದೇಹವನ್ನು ತಂದು ಪುತ್ರ ದಫನ್ ಮಾಡಿದ್ದಾನೆ. ಸೋಂಕಿತ ತಾಯಿಗೆ ಬೆಡ್ ಕೊಡಿಸಲು ಸಾಕಷ್ಟು ಅಲೆದಾಡಿದ. ಆದರೆ ಕೊನೆಗೆ ದೇವನಹಳ್ಳಿಯ ರಾಮಯ್ಯ ಲೀಲಾ ಆಸ್ಪತ್ರೆಯಲ್ಲಿ ಬೆಡ್ ಸಿಕ್ಕಿದ್ದು ವೈದ್ಯರು ಚಿಕಿತ್ಸೆ ಕೂಡ ಕೊಟ್ಟಿದ್ದಾರೆ. ಅಷ್ಟೊತ್ತಿಗಾಗಲೇ ಟೈಮ್ ಮೀರಿದ ಕಾರಣ ತಾಯಿ ಮೃತಪಟ್ಟಿದ್ದಾರೆ. ಹೀಗಾಗಿ ಆಂಬ್ಯುಲೆನ್ಸ್ ಸಿಗದ ಕಾರಣ ಕಾರಿನಲ್ಲೇ ಶವ ತಂದು ದಫನ್ ಮಾಡಿದ್ದಾನೆ. ಈ ವೇಳೆ ಪುತ್ರ, ಆತನ ಮಕ್ಕಳು ಕಣ್ಣೀರಾದರು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಗುಂಡೇಪಲ್ಲಿಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಮೇಲೆ ಗ್ರಾಮಸ್ಥರು ದಾಳಿ ಮಾಡಿದ್ದಾರೆ. ಗ್ರಾಮದಲ್ಲಿ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಿದ್ದಕ್ಕೆ ಸಿಟ್ಟಾಗಿ ಸೋಂಕಿತರಿಗೆ ಚಿಕಿತ್ಸೆ ನೀಡುವಾಗಲೇ ಸರಿಸುಮಾರು ಗ್ರಾಮದ 100ರಿಂದ 150 ಜನ ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ. ಈ ವೇಳೆ ವೈದ್ಯರಾದ ಪ್ರಭಾಜನ್, ಸುರೇಶ್ ಬಾಬುಗೆ ಗಾಯವಾಗಿದ್ದು ಮುಧೋಳ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನೀರಿಲ್ಲದೆ ಕೊರೋನಾ ಸೋಂಕಿತರು ಪರದಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಕೋವಿಡ್ ವಾರ್ಡ್ಗೆ ನೀರು ಬಾರದಿದ್ದರಿಂದ ಸೋಂಕಿತರು ಪೇಚಾಡುವಂತಾಗಿತ್ತು. ಅಲ್ಲದೆ ವಾರ್ಡ್ನನ್ನ ಸ್ವಚ್ಛಗೊಳಿಸಲು ಕೂಡ ಯಾರೂ ಕೂಡ ಬಂದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ವಾರ್ಡ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಈ ಬಗ್ಗೆ ಬಿಮ್ಸ್ ಸಿಬ್ಬಂದಿಗೆ ಎಚ್ಚರಿಸಿದ್ರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಸೋಂಕಿತರ ಸಂಬಂಧಿಕರು ಕೂಡ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಗರಂ ಆಗಿದ್ರು.
ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿಯನ್ನು ಪಡೆದಿದ್ದಾರೆ. ಬೆಳಗ್ಗೆ 8:30ಕ್ಕೆ ಸಿಎಂ ಬಿಎಸ್ವೈಗೆ ಕರೆ ಮಾಡಿದಂತಹ ಪ್ರಧಾನಿ ಸದ್ಯದ ಕೋವಿಡ್ ಸ್ಥಿತಿಗತಿ ಕುರಿತು ಮಾಹಿತಿ ಪಡೆದಿದ್ದಾರೆ. ನಾಳೆಯಿಂದ ಜಾರಿಯಾಗುತ್ತಿರುವಂತಹ ನೂತನ ಲಾಕ್ಡೌನ್ ಬಗ್ಗೆ ಪಿಎಂ ಮಾಹಿತಿ ಪಡೆದಿದ್ದಾರೆ. ಈ ವೇಳೆ ಸಿಎಂ ಬಿಎಸ್ವೈ 14 ದಿನ ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸುವುದಾಗಿ ಪಿಎಂಗೆ ತಿಳಿಸಿದ್ದಾರೆ. ಕೊರೋನಾ ಸೋಂಕಿತರಿಗೆ ವೈದ್ಯರು ವಿಭಿನ್ನ ರೀತಿಯಲ್ಲಿ ಧೈರ್ಯ ತುಂಬಿದ್ದಾರೆ. ಬೆಂಗಳೂರಿನ ಶ್ರೇಯಸ್ ಆಸ್ಪತ್ರೆಯಲ್ಲಿ ಸೋಂಕಿತರ ಮನೋಸ್ಥೈರ್ಯ ಹೆಚ್ಚಿಸಲು ವೈದ್ಯರು ದಾದಿಯರು ಡ್ಯಾನ್ಸ್ ಮಾಡಿದ್ದಾರೆ. ಮೆಡಿಕಲ್ ಸ್ಟಾಫ್ ರೋಗಿಗಳು ಸ್ಟೆಪ್ಸ್ ಹಾಕಿದ್ದಾರೆ. ಇನ್ನು ಬೀದರ್ನ ಬಸವ ಕಲ್ಯಾಣ ತಾಲೂಕು ಆಸ್ಪತ್ರೆಯಲ್ಲಿಯೂ ಕೋವಿಡ್ ಸೋಂಕಿತರ ಜೊತೆ ವೈದ್ಯರು ನೃತ್ಯ ಮಾಡಿದ್ದಾರೆ. ತುಮಕೂರಿನಲ್ಲೂ ವಾರ್ಡ್ ನರ್ಸ್ಗಳು ಡ್ಯಾನ್ಸ್ ಮಾಡಿದ್ದು ಆಕ್ಸಿಜನ್ನಲ್ಲಿರುವಂತಹ ಸೋಂಕಿತರು ಸಾಥ್ ಕೊಟ್ಟಿದ್ದಾರೆ. ಸೋಂಕಿತರಿಗೆ ಆರಂಭದಲ್ಲಿ ಕೊಡೋ ಸಂಜೀವಿನಿಗೂ ಹಾಹಾಕಾರ ಶುರುವಾಗಿದ್ದು ಹೇಗೆ? ಕೋವಿಡ್ ವಾರ್ಡ್ನಲ್ಲೇ ರೆಮ್ಡಿಸಿವಿರ್ ಡೀಲ್ ನಡೀತಾ ಇದ್ದಿದ್ದು ಹೇಗೆ? ಸಿಗರೆಟ್ ಸೇದೋ ನೆಪದಲ್ಲಿ ಲಕ್ಷ ಸಂಪಾದಿಸಿದ್ದು ಯಾರು? ನೋಡೋಣ ರೆಮ್ಡಿಸಿವಿರ್ ದಂಧೆ ನ್ಯೂಸ್ ಟಾಪ್ 9ನಲ್ಲಿ. ಕರ್ನಾಟಕದಲ್ಲೂ ರೆಮ್ಡಿಸಿವಿರ್ ಇಂಜೆಕ್ಷನ್ ಬ್ಲಾಕ್ ಮಾರ್ಕೆಟ್ ಮಾಫಿಯಾ ಜಾಲ ಇರುವುದು ಬಯಲಾಗಿದೆ. ಪ್ರತಿಷ್ಠಿತ ಆಸ್ಪತ್ರೆಯ ಸಿಬ್ಬಂದಿಯಿಂದ ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನ ಮನಸೋ ಇಚ್ಛೆ ರೇಟಿಗೆ ಮಾರಾಟ ಮಾಡ್ತಾ ಇರುವುದು ಬಯಲಾಗಿದೆ. ರೆಮ್ಡಿಸಿವಿರ್ ಕೊಡೋದಕ್ಕೆ 35 ರಿಂದ 40 ಸಾವಿರ ಪೀಕ್ತಾ ಇದ್ರು. ದಂಧೆಕೋರರು ರೆಮ್ಡಿಸಿವಿರ್ ಇಂಜೆಕ್ಷನ್ ಬ್ಲಾಕ್ ಮಾರ್ಕೆಟ್ ದಂಧೆಯನ್ನ TV9 ಎಕ್ಸ್ಪೋಸ್ ಮಾಡ್ತಾ ಇದೆ. ಕೊರೋನಾ ರೋಗಿಗಳಿಗೆ ಆರಂಭಿಕ ಹಂತದಲ್ಲಿ ನೀಡುವ ರೆಮ್ಡಿಸಿವಿರ್ ಡೀಲ್ ಭರ್ಜರಿಯಾಗಿ ನಡೀತಾ ಇದ್ದು, ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಪ್ರೈವೇಟ್ ಆಸ್ಪತ್ರೆಯ ಸಿಬ್ಬಂದಿನೇ ರೆಮ್ಡಿಸಿವಿರ್ ಡೀಲ್ನಲ್ಲಿ ಭಾಗಿಯಾಗಿದ್ದರು. ರೆಮ್ಡಿಸಿವಿರ್ ಸಿಗದೆ ಜನ ಕಂಗಾಲಾಗಿದ್ದು, ಬ್ಲಾಕ್ ಮಾರ್ಕೆಟ್ನಲ್ಲಿ ಡೀಲಿಂಗ್ ಮಾಡೋದು ಕೂಡ ಬಯಲಾಗಿದೆ. ಕೊರೋನಾ ಸೋಂಕಿತರಿಗೆ 30 ರಿಂದ 40 ಸಾವಿರ ರೂಪಾಯಿಗಳಿಗೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಮಾರಾಟ ಮಾಡಲಾಗ್ತಾ ಇತ್ತು. ಕಿಂಗ್ ಫಿನ್ ಪವನ್ ಕೋವಿಡ್ ವಾರ್ಡ್ನಲ್ಲಿ ಇದ್ದುಕೊಂಡೇ ದುಪ್ಪಟ್ಟು ಹಣ ಮಾಡಿಕೊಂಡಿದ್ದಾನೆ. ಸದ್ಯ ಪವನ್ ಸೇರಿದಂತೆ 6 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಕೊಪ್ಪಳ ಜಿಲ್ಲೆಯ ಅಧಿಕಾರಿ ಹೇಳಿದ್ದಾರೆ. ಚಂದ್ರಪ್ಪ ಆಸ್ಪತ್ರೆ ನರ್ಸಿಂಗ್ ವಿಭಾಗದ ಅಭಿಷೇಕ್, ಮಣಿಕಂಠ, ಸಿಟಿ ಆಸ್ಪತ್ರೆಯ ಶಂಕರ್, ಟೆಕ್ನಿಷಿಯನ್ ರಾಧಾಕೃಷ್ಣ ಹಾಗೂ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಅಕ್ಷಯ್ ವಶಕ್ಕೆ ಪಡೆಯಲಾಗಿದೆ. ಗಂಗಾವತಿ ಪಟ್ಟಣದ ಸಿಟಿ ಆಸ್ಪತ್ರೆ ಮತ್ತು ಚಂದ್ರಪ್ಪ ಆಸ್ಪತ್ರೆಯ ಮೇಲೆ ದಾಳಿ ನಡೆಸಿದ್ದು, ಕಾಳಸಂತೆಯಲ್ಲಿ ಮಾರಾಟಕ್ಕೆ ಸಂಗ್ರಹಿಸಿದ್ದ 13 ವಯಲ್ ರೆಮ್ಡಿಸಿವಿರ್ ಸೀಸ್ ಮಾಡಲಾಗಿದೆ. ದಾಳಿಯಲ್ಲಿ ಪಾಲ್ಗೊಂಡಿದ್ದ ಖತರ್ನಾಕ್ ಕಿಲಾಡಿಗಳನ್ನ ಬಂಧಿಸಲಾಗಿದೆ. ಸದ್ಯ 5ರನ್ನ ಬಂಧಿಸಲಾಗಿದ್ದು, ವಿಚಾರಣೆ ವೇಳೆ ಕಿಂಗ್ ಫಿನ್ ಹೆಸರು ಕೂಡ ಬಯಲಾಗಿದೆ. ಇದೇ ಕಿಂಗ್ ಫಿನ್ ಹಲವಾರು ಖಾಸಗಿ ಆಸ್ಪತ್ರೆಗಳಿಗೆ ರೆಮ್ಡಿಸಿವಿರ್ ಇಂಜೆಕ್ಷನ್ ಸಪ್ಲೈ ಮಾಡ್ತಾ ಇದ್ದಂತೆ. ರೆಮ್ಡಿಸಿವಿರ್ ಮಾರಾಟ ಜಾಲದ ಕಿಂಗ್ ಫಿನ್ ಕೊಪ್ಪಳದ ಕೆಎಸ್ ಆಸ್ಪತ್ರೆ ಟೆಕ್ನಿಷಿಯನ್ ಪವನ್, ನೋಡಲ್ ಅಧಿಕಾರಿ, ಆರೋಗ್ಯಾಧಿಕಾರಿ, ಸೈಬರ್ ಕ್ರೈಮ್ ಪೊಲೀಸರ ಮುಂದೆ ಡ್ರಾಮಾ ಮಾಡಿದ್ದ. ಅಧಿಕಾರಿಗಳ ತಂಡ 5ರ ಜೊತೆ ಕಿಂಗ್ ಫಿನ್ ಪವನ್ ವಶಕ್ಕೆ ಪಡಿತಾ ಇದ್ದಂತೆ ಡ್ರಾಮಾ ಶುರು ಮಾಡಿದ್ದ ಈತ ತಲೆ ತಿರುಗಿ ಬಿದ್ದವನಂತೆ ಸೀನ್ ಕ್ರಿಯೇಟ್ ಮಾಡಿದ್ದ. ರೆಮ್ಡಿಸಿವಿರ್ ಇಂಜೆಕ್ಷನ್ಗಳನ್ನ ಸರ್ಕಾರಿ ಆಸ್ಪತ್ರೆಗೆ ಕೊಡದೆ ಜಿಲ್ಲೆಗಳ ಕೆಲ ಖಾಸಗಿ ಆಸ್ಪತ್ರೆಗಳಿಗೂ ಸಪ್ಲೈ ಮಾಡ್ತಾ ಇದ್ರಂತೆ. ಮೊದಲು ಬಂಧಿಸಿದ್ದ 5 ಬಾಯ್ಬಿಟ್ಟ ಮಾಹಿತಿಯಂತೆ ಕಿಂಗ್ ಫಿನ್ ಪವನ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು, ಸದ್ಯ ಹುಬ್ಬಳ್ಳಿ ಸಿಟಿಯ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಕಿಂಗ್ ಫಿನ್ ಪವನ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೊಪ್ಪಳದ ಕೆಎಸ್ ಆಸ್ಪತ್ರೆ ಲ್ಯಾಬ್ ಟೆಕ್ನಿಷಿಯನ್ ಪವನ್ ರೆಮ್ಡಿಸಿವಿರ್ ಸಪ್ಲೈ ಕಿಂಗ್ ಫಿನ್ ಆಗಿದ್ದು, ಕೆಎಸ್ ಆಸ್ಪತ್ರೆ ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಕೋವಿಡ್ ವಾರ್ಡ್ನಲ್ಲಿ ಕೇವಲ 2 ಗಂಟೆ ಕೆಲಸ ಮಾಡ್ತಾ ಇದ್ದ ಪವನ್ ಕಮಾಯಿ ಮಾಡಿಕೊಳ್ಳೋದ್ರಲ್ಲಿ ಮಾತ್ರ ಸಖತ್ ಕಿಲಾಡಿಯಾಗಿದ್ದ. ಕೋವಿಡ್ ವಾರ್ಡ್ನಿಂದ ಸಿಗರೇಟ್ ಸೇದುವ ನೆಪದಲ್ಲಿ ಹೊರಬಂದು ರೆಮ್ಡಿಸಿವಿರ್ ಡೀಲ್ ಮಾಡ್ಕೊಳ್ತಾ ಇದ್ದಂತೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ 2 ಆಸ್ಪತ್ರೆಗಳ ಮೇಲೆ ದಾಳಿ ನಡೆದಿದ್ದು, ಈ ವೇಳೆ ಬಿಗ್ ಶಾಕ್ ಕಾದಿತ್ತು. ಯಾಕಂದ್ರೆ ಈ ಡೀಲ್ನಲ್ಲಿ ಆಸ್ಪತ್ರೆಯ ಸಿಬ್ಬಂದಿಯಿಂದಲೇ ಬೇಕಾಬಿಟ್ಟಿ ರೇಟ್ಗೆ ರೆಮ್ಡಿಸಿವಿರ್ ಮಾರಾಟ ಮಾಡಲಾಗ್ತಾ ಇತ್ತು. ಕೊಪ್ಪಳದ ನೋಡಲ್ ಅಧಿಕಾರಿ ಮತ್ತು ಸೈಬರ್ ಕ್ರೈಮ್ ಪೊಲೀಸರ ಕಾರ್ಯಾಚರಣೆ ವೇಳೆ ಆಸ್ಪತ್ರೆಯ ಸಿಬ್ಬಂದಿಯ ಈ ದಂಧೆ ಬಯಲಾಗಿದೆ. ರೆಮ್ಡಿಸಿವಿರ್ ಇಂಜೆಕ್ಷನ್ 30 ರಿಂದ 40 ಸಾವಿರಕ್ಕೆ ಮಾರಿ ಪವನ್ ಫೋನ್ ಪೇ ಮಾಡಿಸ್ಕೊಳ್ತಾ ಇದ್ದ. ಪೊಲೀಸರ ಬಲೆಗೆ ಬೀಳ್ತಾ ಇದ್ದಂತೆ ತನ್ನ ಮೊಬೈಲ್ ಡೇಟಾ ಡಿಲೀಟ್ ಮಾಡೋದಕ್ಕೆ ಪವನ್ ಹೈಡ್ರಾಮಾ ಮಾಡಿದ್ದ. ಹಣಕಾಸಿನ ವ್ಯವಹಾರ ಪೊಲೀಸರಿಂದ ಮುಚ್ಚಿಡೋದಕ್ಕೆ ಹೈಡ್ರಾಮಾ ಮಾಡಿದ್ದ ಕಿಂಗ್ ಫಿನ್ ರೆಮ್ಡಿಸಿವಿರ್ ಇಂಜೆಕ್ಷನ್ ಬ್ಲಾಕ್ ಮಾರ್ಕೆಟ್ ಡೀಲ್ಗೆ ಕೆಲವು ವೈದ್ಯರ ಜೊತೆಗೆ ಪವನ್ ಡೀಲಿಂಗ್ ಮಾಡಿದ್ದ ಎನ್ನಲಾಗಿದೆ. ಸದ್ಯಕ್ಕೆ ಮೂರ್ಛೆ ಹೋದವನಂತೆ ಹೈಡ್ರಾಮಾ ಮಾಡಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾನೆ.